ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸವಿಡುತ್ತೀರೋ? ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸುವನ್ನು ಹಿಂಬಾಲಿಸಿ ದನಿ ಎತ್ತಿ ಕೂಗಿಕೊಳ್ಳುವ ಇಬ್ಬರು ಕುರುಡರನ್ನು ಯೇಸು ಗುಣಪಡಿಸುತ್ತಾರೆ. ಯೇಸು ಅವರನ್ನು ಪ್ರಶ್ನಿಸುತ್ತಾರೆ, ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸಿಸುತ್ತೀರೋ? ಅದಕ್ಕೆ ಅವರು, ಸ್ವಾಮಿ, ಹೌದು ಎಂದು ಹೇಳುವಾಗ, ನಿಮ್ಮ ವಿಶ್ವಾಸದಂತೆ ನಿಮಗಾಗಲಿ ಎಂದು ಯೇಸು ಅವರನ್ನು ಮುಟ್ಟಿ ಗುಣಪಡಿಸಿದರು. ಅವರಿಗೆ ದೃಷ್ಟಿ ಬಂದಿತು. ಪ್ರಿಯರೇ, ನಮಗೆ ತಿಳಿಯಬೇಕಾದ ಸತ್ಯ, ಹಿಂದೊಮ್ಮೆ ಅಂದರೆ ಯೇಸುವನ್ನು ವಿಶ್ವಾಸಿಸುವ ಮುಂಚೆ ನಾವೆಲ್ಲರೂ, ಪ್ರತಿಯೊಬ್ಬ ಮನುಷ್ಯರು ಪಾಪದ ನಿಮಿತ್ತ ಆತ್ಮಿಕವಾಗಿ ಕುರುಡರು, ಕಿವುಡರು, ಕುಂಟರು, ಮಂದಮತಿಗಳು, ಚಂಚಲ ಚಿತ್ತರು, ಗೊಣಗುಟ್ಟುವವರಾಗಿದ್ದೆವು. ನಮಗೆ ಆತ್ಮಿಕ ದೃಷ್ಟಿ ಇಲ್ಲವಾದ್ದರಿಂದ ಆಧ್ಯಾತ್ಮಿಕ ಲೋಕವನ್ನು, ವಿಷಯಗಳನ್ನು ನೋಡಲು ಸಾಧ್ಯವಿಲ್ಲವಿತ್ತು. ದೇವರ ಸ್ವರ ಕೇಳಿಸದೆ ಕಿವುಡರಾಗಿ ನಾವಿದ್ದೆವು. ದೈವ ಜ್ಞಾನವಿಲ್ಲದೆ ಬುದ್ಧಿಹೀನರಾಗಿದ್ದೆವು. ದೈವ ಭಯವಿಲ್ಲದೆ ಗೊಣಗುಟ್ಟುವವರು, ತೀರ್ಪು ಕೊಡುವವರಾಗಿದ್ದೆವು. ಆದರೆ ಕರುಣಾಮಯ ದೇವರು ಈ ದುರವಸ್ಥೆಯನ್ನು ಕಂಡು ನಮ್ಮನ್ನು ಪಾಪದಿಂದ ಬಿಡಿಸಲು ನಿರ್ಧರಿಸಿದ್ರು. ನಮ್ಮ ಅಂಧತ್ವವನ್ನು, ನಮ್ಮಲ್ಲಿರುವ ಕಿವುಡತ್ವವನ್ನು, ಮೂರ್ಖತನವನ್ನು ನೀಗಿಸಲು, ನಮ್ಮನ್ನು ಉದ್ಧರಿಸಲು ಯೇಸು ಪ್ರಭುವನ್ನು ಈ ಧರೆಗೆ ಕಳುಹಿಸಿದ್ರು. ಎಲ್ಲ ಮನುಷ್ಯರಿಗೆ ಭವ್ಯ ಭವಿಷ್ಯ ನೀಡಲು, ನಿರೀಕ್ಷೆಯ ಜೀವನ ಕೊಡಲು ನಿರ್ಧರಿಸಿ ಯೆಶಾಯ ಪ್ರವಾದಿಯ ಮುಖಾಂತರ ಮಾತಾಡಿ ಪ್ರವಾದಿಸುತ್ತಾರೆ, ಇನ್ನು ಮೇಲೆ ನೀವು ನಾಚಿಕೆಗೀಡಾಗುವುದಿಲ್ಲ, ನಿಮ್ಮ ಮುಖ ಇನ್ನು ಬಾಡುವುದಿಲ್ಲ. ಇಸ್ರಾಯೇಲರಾದ ದೇವರಾದ ನನ್ನಲ್ಲಿ ಭಯಭಕ್ತಿ ಇಡುವರು. ಚಂಚಲರು ಬುದ್ಧಿವಂತರಾಗುವರು, ಗುಣಗುಟ್ಟುವವರು ಧ್ಯಾನಮಗ್ನರಾಗುವರು. ಪ್ರಿಯರೇ, ಈ ಪ್ರವಾದನೆ ಯೇಸು ಪ್ರಭುವಲ್ಲಿ ವಿಶ್ವಾಸಿಸುವ ಪ್ರತಿಯೊಬ್ಬರಲ್ಲಿ ನೆರವೇರುವುದು. ಹಾಗಾದರೆ ನೀವು ಮಾಡಬೇಕಾಗಿರೋದು ಏನು? ನಮ್ಮಲ್ಲಿರುವ ಆತ್ಮಿಕ ಅಂಧತ್ವವನ್ನು ನಾವು ಮೊದಲನೇದಾಗಿ ಗುರುತಿಸಬೇಕು. ಆ ಹುಟ್ಟು ಕುರುಡರು ಯೇಸು ಬಳಿ ಧಾವಿಸಿದಂತೆ ನಾವು ಸಮೀಪಿಸೋಣ ಯೇಸು ಬಳಿ. ಯೇಸುವೇ, ದಾವೀದ ಕುಲಪುತ್ರರೇ, ಪಾಪಿಯಾದ ನನ್ನ ಮೇಲೆ ದಯೆ ತೋರಿ ಎಂದು ನಾವು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಯೇಸು ಕೇಳುವ ಇವತ್ತು ಪ್ರಶ್ನೆಗೆ, ನಾನು ನಿಮ್ಮನ್ನು ಪಾಪದಿಂದ ವಿಮೋಚಿಸಿ ಗುಣಪಡಿಸಬಲ್ಲೆ ಎಂದು ನೀನು ವಿಶ್ವಾಸಿಸುತ್ತೀಯಾ ಎಂಬ ಯೇಸುವಿನ ಪ್ರಶ್ನೆಗೆ ನಾವೆಲ್ಲರೂ ಹೃದಯಪೂರ್ವಕವಾಗಿ ಉತ್ತರಿಸಿ ಹೇಳೋಣ, ಹೌದು ಸ್ವಾಮಿ ಯೇಸುವೆ, ನಾನು ವಿಶ್ವಾಸಿಸುತ್ತೇನೆ. ಖಂಡಿತ ಪ್ರಿಯರೇ, ನಮ್ಮ ಜೀವನವೇ ಅದ್ಭುತವಾಗುವುದು. ಆಮೇನ್. ಪ್ರೈಸ್ ದ ಲಾರ್ಡ್.